ಈ ಭಾಗದ ಅತ್ಯಂತ ಜನಪ್ರಿಯ ರಾಜಕಾರಣಿಗಳಾಗಿ ಇವತ್ತು ನಮ್ಮನ್ನ ಆಗಲಿದ್ದಾರೆ. ಅವರ 100 ವರ್ಷ ಜನ್ಮ ಶತಮಾನೋತ್ಸವದ ಅಂಗವಾಗಿ ಅವರ ಪುತ್ಥಳಿ ಅನಾವರಣ ಮಾಡುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಹಿರಿಯರು, KLE ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರಿ ಅವರೇ, MLCಗಳು ಹಿರಿಯರಾದ ಪ್ರಕಾಶ್ ಉಕ್ಕೇರಿ ಅವರೇ, ವೀರಣ್ಣ ಮತ್ತಿಕಟ್ಟಿ ಅವರೇ, ಮಾಂತೇಶ್ ಕೌಟ್ಗಿಮಠ್ ಅವರೇ, ಗಣೇಶ್ ಹುಕ್ಕೇರಿ ಅವರೇ, ಆನಂದ್ ಗಡ್ದೇವ್ರ ಮಠ ಅವರೇ, ಪ್ರಭಾಕರ್ ಶ್ಯಾಮ್ ಘಾಟ್ಗೆ ಅವರೇ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣರಾವ್ ಶಿಂಗ್ಳೆ ಅವರೇ, ಇನ್ನು ಅನೇಕ ಅವ್ರ ಜೊತೆ ಕೆಲಸ ಮಾಡಿದಂಥ ನಾಯಕರು ಇವತ್ತು ವೇದಿಕೆ ಮೇಲಿದ್ದಾರೆ. ಸೊ ಇವತ್ತು ಭಾಳ ಸಂತೋಷದ ದಿನ ಅಂತ ಹೇಳ್ಬೋದು. ಸುಮಾರು 25-30 ವರ್ಷಗಳ ಹಿಂದೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರಿ ಹೇಳಿದಂಗೆ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಅದು ಬೆಳಗಾವಿಯಿಂದ ನಿಯಂತ್ರಣ ಮಾಡುವಂಥ ದಿನಗಳನ್ನು ಆ ದಿವಸಗಳನ್ನು ನಾವು ನೋಡಿದ್ದೀವಿ. ಅವ್ರ ರಾಜಕೀಯ ಕೊನೆಯ ಹಂತದಲ್ಲಿದ್ದರೆ ನಾವು ಆವಾಗ ಜಸ್ಟ್ ನಮ್ಮದು ರಾಜಕೀಯ ಪ್ರಾರಂಭ ಹಂತದಲ್ಲಿ ಅವ್ರನ್ನ ನಾವು ಭೇಟಿ ಆಗ್ತಾ ಇದ್ದೀವಿ. ಅವ್ರ ಜೊತೆ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಅವರಲ್ಲಿ ವಿಶಿಷ್ಟವಾದ ನಡವಳಿಕೆ ಅನ್ಬೋದು, ನಾವು ಗುಣಗಳನ್ನು ಅನ್ಬೋದು ಕಂಡುಕೊಳ್ಳುವಂಥ ಸಂದರ್ಭ ದಿನಗಳಲ್ಲಿ ನಾವು ನೋಡಿದ್ದೀವಿ. ಈ ಭಾಗದಲ್ಲಿ ಹಲವಾರು ಡಾಕ್ಟರ್ ಕೋರಿ ಅವರು ಹೆಂಗೆ ಅವರ ಸಂಸ್ಥೆ ನಿರ್ಮಾಣ ಮಾಡಲಿಕ್ಕೆ ಅವ್ರದ್ದೇ ಅಂತ ಪಾತ್ರ ಇದೆ ಅಂತ ಹೇಳಿದ್ರು. ಅದ್ರ ಎದುರುಗಡೆ ಇರುವಂಥ ಸೆಂಟ್ರಲ್ ಗೌರ್ಮೆಂಟ್ನ ರಿಸರ್ಚ್ ಸೆಂಟರ್ ಕೂಡ ಅವರ ಆರೋಗ್ಯ ಸಚಿವರಾಗಿರಂತ ಮಾಡಿರುವಂಥ ಕೊಡುಗೆ ಅದು. ಕನಗದಲ್ಲಿ ಕೂಡ ಆರೋಗ್ಯ ಸಚಿವರಿದ್ದ ಕೂಡ ಅವ್ರದೇ ಅಡಿಯಲ್ಲಿ ಬರುವಂಥ ಒಂದು ಫ್ಯಾಕ್ಟ್ರಿಯನ್ನು ಕೂಡ ನಿರ್ಮಾಣ ಮಾಡಿದರು. ನಿಪ್ಪಾಣಿ ಸಕ್ಕರೆ ಕಾರ್ಖಾನೆ ಕೂಡ ಅವರ ಕಾಲಾವಧಿಯಲ್ಲಿ ಆಗಿರುವಂಥ ಕಾರ್ಖಾನೆ. ಇನ್ನೂ ಹಲವಾರು ಸಂಸ್ಥೆಗಳನ್ನು ನಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ಬಹುಶಃ ಇವತ್ತಿನ ಪೀಳಿಗೆ ಇದು ಗೊತ್ತಿಲ್ಲ. ತಮ್ಮದೇ ಆದ ಶೈಲಿಯಲ್ಲಿ ನಮ್ಮ ಜಿಲ್ಲೆಗೆ ಹಲವಾರು ಶಿಕ್ಷಣಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಹಲವಾರು ಬ್ಯಾಂಕ್ಗಳಿರಬಹುದು. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಏನು ಅವಶ್ಯಕತೆ ಇದ್ದು ಅವನು ಕೊಡುವಂಥ ಪ್ರಯತ್ನ ನಮ್ಮ ಜಿಲ್ಲೆಗೆ ಮಾಡೋಂಥ, ಮತ್ತು ಜೊತೆಗೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಅವ್ರದ್ದು ಹೆಚ್ಚು ಪ್ರಭಾವಶಾಲಿಗಳಾಗಿದ್ದರು. ಅಲ್ಲಿ ಕೂಡ ಸಾಕಷ್ಟು ರಾಜಕೀಯವಾಗಿ ಭಾಳಷ್ಟು ಪ್ರಭಾವಿಗಳಾಗಿ ಕೆಲಸ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕೂಡ ಅವರು ಅತ್ಯಂತ ಇಂದಿರಾ ಗಾಂಧಿಗೆ, ರಾಜೀವ್ ಗಾಂಧಿಗೆ ಭಾಳಷ್ಟು ಹತ್ತಿರದ ಸಮೀಪದ ರಾಜಕಾರಣಿಗಳಾಗಿ ಕೆಲಸ ಮಾಡೋದ್ರಿಂದ ಒಂದು ಕಾಲದಲ್ಲಿ ದೇಶದಲ್ಲಿ ಅತ್ಯಂತ ಪ್ರಭಾವಿ ಕೇಂದ್ರ ಸಚಿವರಾಗಿ ರಾಜಕಾರಣಿಯಾಗಿ ಅವರ ಇದನ್ನು ನಾವು ನೋಡಿದ್ದೇವೆ. ಅವರು ಹಾಕಿಕೊಟ್ಟಿರುವಂಥ ಹಲವಾರು ಮಾರ್ಗಗಳಿರ್ಬೋದು, ವಿಚಾರಗಳಿರ್ಬೋದು, ಅದನ್ನು ಇವತ್ತು ನಾವು ನೆನೆಸ್ಕೊಳ್ಳೋದು ಅವಶ್ಯಕತೆ ಇದೆ. ಅದಕ್ಕೆ ಕಾರಣ ಅಂದರೆ ಇವತ್ತು ಅವರು ಏನು ಅನಾವರಣ ಮಾಡಿರುವಂಥ ಪುತ್ಥಳಿ ಹೊಸ ಪೀಳಿಗೆ ಇವ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಮತ್ತು ವಿಚಾರ ಮಾಡುವಂಥ ದಿನಗಳ ಪ್ರಾರಂಭ ಆಗ್ತಾವಂತ ನಾನು ಭಾವಿಸಿದ್ದೇನೆ. ಕಳೆದ 2 ವರ್ಷಗಳ ಹಿಂದೆ ಕನಗದಲ್ಲಿ ನಾವು ಕೋರೆ ಅವರು ಇನ್ನು ಮಾಂತೇಶ್ ಅವರು ಹೋದಾಗ ಈ ವಿಷಯ ಅಲ್ಲಿ ಪ್ರಸ್ತಾಪ ಬಂತು. ಬೆಳಗಾವಿ ನಗರಕ್ಕೆ ಒಂದು ಅವರ ಮಾರ್ಗದಕ್ಕೆ ಹೆಸರಿಡೋಣ, ಅವರ ಪುತ್ಥಳಿ ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ವೇದಿಕೆ ಬಿದ್ದ ನೀವು ಮಾಡಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ನಮ್ಮ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ದೀವಿ. 2 ವರ್ಷ ನಂತರ ಕಾರ್ಯಗತ ಆಗಿದೆ.
ಇನ್ನು ಮುಂದೆ ಈ ಜಿಲ್ಲೆಗೆ ಶಂಕರಾನಂದ ಅವರ ಪರಿಚಯ ಮಾಡುವಂಥ ದಿನ ಪ್ರಾರಂಭ ಆಗ್ತವ್ರು ನಾನು ಭಾವಿಸಿದ್ದೇನೆ. ಈ ಭಾಗಕ್ಕೆ ಬಿ ಶಂಕರಾನಂದ ಮಾರ್ಗ ಅಂತ ಇರ್ಬೋದು, ಅವರ ಪುತ್ಥಳಿ ಅನಾವರಣ ಮೂಲಕ ಅವರ ಮಾಡಿರುವಂಥ ಕಾರ್ಯ ಆ ಮೂರ್ತಿ ಸಾರಿ ಹೇಳುವಂಥ ಪ್ರಯತ್ನ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅವ್ರ ಕುಟುಂಬದವರು ಕೂಡ ಹಿಂದೆ ಮಂತ್ರಿಗಳಾಗಿ ನಮ್ಮ ಓಂ ಪ್ರಕಾಶ್ ಕಣಗಲೆ ಅವರು ಕೆಲವು ದಿವಸ ರಾಜಕೀಯದಲ್ಲಿ ಸೇವೆ ಮಾಡಿದ್ದಾರೆ. ಅದು ಮುಂದುವರಲಿಕ್ಕೆ ಅವ್ರ ಕುಟುಂಬದಿಂದ ಆ ಸಂದರ್ಭದಲ್ಲಿ ಸಾಧ್ಯ ಆಗಿಲ್ಲ. ಅದು ಎಷ್ಟು ನಾವು ಜನಸೇವೆ ಮಾಡ್ತೀವಿ ಅಷ್ಟು ರಾಜಕೀಯವಾಗಿ ನಮ್ಗೆ ಅನುಕೂಲ ಆಗ್ತದೆ. ನೇರವಾಗಿ ರಾಜಕೀಯಕ್ಕೆ ಹೋದರೆ ಅದು ಕಷ್ಟದ ಕೆಲಸ. ನಾವು ಸಮಾಜಮುಖಿಯಾಗಿ ಬಂದರೆ ಇನ್ನೂ ಭಾಳಷ್ಟು ಅನುಕೂಲ ಆಗುತ್ತೆ. ಸಮಾಜ ಸೇವೆ ಮಾಡಲಿಕ್ಕೆ ಯಾರದೇ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಜನ ನಮ್ಮನ್ನ ಗುರುತಿಸ್ತಾರೆ. ನಂತರ ಅದು ರಾಜಕೀಯವಾಗಿ ಖಂಡಿತವಾಗಿ ನಮಗೆಲ್ಲ ಉಪಯೋಗ ಆಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ರಾಜಕಾರಣಗಳನ್ನ ಹುಟ್ಟಾಕಿದ್ರು. ಅವ್ರು ನಮ್ಮ ಘಾಟ್ಗೇಜಿ ಅವ್ರು ಇರ್ಬೋದು, ಪ್ರಭಾಕರ್ ಕೋರೇಜಿ ಅವ್ರು ಇರ್ಬೋದು, ಅತನಿಯ ಕೆಲವು ಶಾಸಕರು ಇರ್ಬೋದು, ಸುಮಾರು ನಮ್ಮ ಮುರುಗೇಶ್ ಡಪ್ಪಳಾಪುರ ಅಂತ ಅವ್ರದ್ದೇ ಕ್ಯಾಂಡಿಡೇಟ್ ಅದು. ಎಲ್ಲದಾರು ಮುರುಗೇಶ್ ಡಪ್ಪಳಾಪುರ ಅಂತ ಹುಕ್ಕೇರಿಗೆ ಫಿಕ್ಸ್ ಇದ್ರು ಅವರು. ಸೊ ಇಂಥ ಭಾಳಷ್ಟು ಅವ್ರ ಕಾಲಾವಧಿಯಲ್ಲಿ ಟಿಕೆಟನ್ನು ಹೇಳ್ದಂಗೆ 18 ಟಿಕೆಟನ್ನು ನಾವು ನೋಡಿದ್ವಿ. ಬ್ಲ್ಯಾಂಕ್ ತಂದಿರೋ ಅವರು, ಅದ್ರಾಗ ಯಾರ್ದು ಹೆಸರು ಬರೆದಿರಕ್ಕಿಲ್ಲ, ಸೈನ್ ಮಾತ್ರ ಇತ್ತು ಅಧ್ಯಕ್ಷದು, ಬ್ಲ್ಯಾಂಕ್ ಮಾತ್ರ ಕೊಟ್ಟೋದು. ಇತಿಹಾಸ ಕಾಂಗ್ರೆಸ್ನಲ್ಲಿ ಆ ರೀತಿ ಆಗಲಿಕ್ಕೆ ಅವಕಾಶ ಇಲ್ಲ. ಅವರ ಅವಧಿಯಲ್ಲಿ ಅದಾಗಿದ್ದು ನಾವು ಕೂಡ ಕಣ್ಣಾರೆ ನೋಡಿದ್ದೀವಿ. ಸೊ ಭಾಳಷ್ಟು ಜನ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಅವ್ರ ಕಾಲಾವಧಿಯಲ್ಲಿ MLCಗಳಾಗಿ ಹೊರಹೊಮ್ಮಿ ನಮ್ಮ ಜಿಲ್ಲೆಗೆ ಸಾಕಷ್ಟು ಹೆಂಗೆ ರಾಜ್ಯದಲ್ಲಿ ದೇವರಾಜ್ ಅರಸು ಅವ್ರ ಕೊಡುಗೆ ಕೊಟ್ಟರು. ಭಾಳಷ್ಟು ಮಂತ್ರಿಗಳನ್ನು, ರಾಜಕಾರಣಿಗಳನ್ನು, ಗುಂಡ್ರಾವ್ ಕೊಟ್ಟರು, ಬಂಗಾರಪ್ಪನವ್ರು ಕೊಟ್ಟರು. ಹಂಗೆ ನಮ್ಮ ಜಿಲ್ಲೆಗೆ ಬಿ ಶಂಕರಾನಂದ ಅವ್ರ ಕೊಡುಗೆ ಅಪಾರವಾಗಿದೆ. ಅವರೆಲ್ಲ ಈಗ ರಾಜಕಾರಣಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅಂಥ ಒಂದು ಮುಖಂಡತ್ವ ಬೆಳೆಸುವಂಥ ಒಂದು ಇಚ್ಛಾಶಕ್ತಿ ಕೂಡ ಬೇಕಾಗ್ತದೆ. ಸೊ ಅದು ನಮ್ಮ ಜಿಲ್ಲೆಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆಂದರೆ ಒಬ್ಬೊಬ್ರಿಗೆ ಒಂದು ಶೈಲಿ ಇರ್ತೈತೆ, ಅದು ಶೈಲಿ ಕಾಣೋಲ್ಲ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನಾವು ಹತ್ತಿರದಿಂದ ನೋಡೋಕೆ ಮಾತ್ರ ಗೊತ್ತಾಗ್ತದೆ. ಭಾಳಷ್ಟು ಜನಕ್ಕೆ ದೂರಿನವ್ರಿಗೆ ಏನೂ ಮಾಡಿಲ್ಲ ಅಂತ ಅನಿಸಿದ್ರು ಕೂಡ ನಾವು ಹತ್ತಿರ ಹೋದಾಗ ಅವ್ರ ಕಾರ್ಯಶೈಲಿ, ಅವ್ರು ಮಾಡುವಂಥ ಕೆಲಸದ ವ್ಯವಸ್ಥೆ ನೋಡ್ಲಿಕ್ಕೆ ಸಿಗ್ತೈತೆ ನಮಗೂ. ಅಂಥದ್ರಲ್ಲಿ ಶಂಕರಾನಂದ ಸಾಹೇಬರು ಒಬ್ಬರು ಅನ್ನೋದು ನಮಗೆ ಹೆಮ್ಮೆ ಕೂಡ ಇದೆ. ಸೊ ನಮ್ಮ ಬೆಳಗಾವಿ ಜಿಲ್ಲೆ ಹೆಸರನ್ನು ದಿಲ್ಲಿವರೆಗೆ ಮೂಡಿಸ್ಲಿಕ್ಕೆ ಅವ್ರ ಹೆಸರಟ್ಟೆ ಸಾಕಂತ ನಾನು ಭಾವಿಸಿದ್ದೀನಿ. ಬೋಪರ್ಸ್ ಗಣ್ಯ ಅಧ್ಯಕ್ಷರಾಗಿ ಅದನ್ನು ವಿಚಾರಣೆ ಮಾಡುವಂಥ ಒಂದು ಕಮಿಟಿ ನೇಮಿಸಿದರು. ಅದರ ಅಧ್ಯಕ್ಷರಾಗಿ ಕೆಲಸ ಮಾಡೋಕೆ ದೇಶದಲ್ಲಿ ಕೂಡ ಒಂದು ಸಂಚಲನ ಮೂಡಿಸುವಂಥ ದಿನಗಳನ್ನು ನಾವು ನೋಡಿದ್ದೇವೆ. ಇಂಥ ಹಲವಾರು ಕಾರ್ಯಗಳನ್ನು ದಿಲ್ಲಿಯಲ್ಲಿ ಮಾಡಿರ್ಬೋದು, ಬೆಂಗಳೂರಲ್ಲಿ ಮಾಡಿರ್ಬೋದು, ಬೆಳಗಾವಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡೋದಿಲ್ಲ ಇವತ್ತು ಇತಿಹಾಸದಲ್ಲಿದೆ. ಆ ಇತಿಹಾಸವನ್ನು ಮತ್ತೆ ನಾವು ಇವತ್ತು ಪ್ರಚಲಿತವಾಗಿ ತರುವಂಥ ಪ್ರಯತ್ನ ನಾವು ಇಲ್ಲಿ ಸೇರುವಂಥ ಬಿ ಶಂಕರಾನಂದ ಅಭಿಮಾನಿಗಳು ಇವತ್ತು ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡಿ ಒಂದು ಪುತ್ಥಳಿಯನ್ನು ಮಾಡಬೇಕಂತ ಬಹುದಿನಗಳ ಬೇಡಿಕೆ ಅವ್ರದ್ದು. ಕೊನೆಗೆ ಅದು ಇವತ್ತು ಈಡೇರಿದೆ. ಅದನ್ನೇ ನಾ ಹೇಳ್ದಂಗೆ ಅದು ಇವತ್ತಿನ ಪೀಳಿಗೆ ಒಂದು ಕನ್ನಡಿ ಆಗಲಿ, ಒಂದು ದಿಕ್ಸೂಚಿ ಆಗಲಿ, ಒಂದು ಪುಸ್ತಕ ಮಾದರಿ ಆಗಿ ಅದು ಹೊರಹೊಮ್ಮಲಿ ಅಂತ ಇವತ್ತು ಹೇಳ್ತಾ, ಬಹುಶಃ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಭಾಳಷ್ಟು ಕಡಿಮೆ ಅನ್ನೋ ಮಾತನ್ನು ಹೇಳುತ್ತಾ, ಅವರ ಕುಟುಂಬ ಅವರು ರಾಜಕೀಯದಲ್ಲಿ ಬರಲಿ, ಯಾರೂ ಕೂಡ ತೊಂದರೆ ಇಲ್ಲ, ನಮ್ಮಿಂದ ಸಾಧ್ಯದಷ್ಟು ಅವರಿಗೆ ಸಹಕಾರ ಸಪೋರ್ಟನ್ನು ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದ್ರೆ ಇಷ್ಟು ಜನ ಇಲ್ಲಿ ಅವರ ಅಭಿಮಾನಿಗಳು, ಅವರ ಜೊತೆ ಕೆಲಸ ಮಾಡಿದವರು ಈ ಕಾರ್ಯಕ್ರಮ ತಾವು ಭಾಗವಹಿಸಿದರೆ ತಮಗೂ ಕೂಡ ಅಭಿನಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲರಿಗೂ. ಬೆಳಗಾವಿ ಜಿಲ್ಲೆಯ ಹೆಮ್ಮೆ ಮಾನ್ಯ ಶ್ರೀ ಬಿ ಶಂಕರಾನಂದ ಅವರನ್ನು
ಯುವ ಪೀಳಿಗೆಗೆ ಪರಿಚಯಿಸುವಂತಹ ಕಾರ್ಯವನ್ನು ಆರಂಭ ಮಾಡಿವೆ ಅಂತ ಬಹಳ ಸಂತೋಷದಿಂದ ತಮ್ಮ ನುಡಿಗಳನ್ನು ಹಂಚಿಕೊಂಡರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು. ಕಣಗಲಿ ಕುಟುಂಬದ ಪರವಾಗಿ ಎಲ್ಲರ ಪರವಾಗಿ ಮಾನ್ಯರಿಗೆ ಧನ್ಯವಾದಗಳು, ನಮಸ್ಕಾರ. ಇದೀಗ ತಮ್ಮ ಮುಂದೆ ಮಾನ್ಯ ಶ್ರೀ ಬಿ ಶಂಕರಾನಂದ್ ಅವರ ಮೂರ್ತಿ ಅನಾವರಣಗೊಂಡದ, ಲೋಕಾರ್ಪಣೆಗೊಂಡದ. ಈ ಮೂರ್ತಿಯನ್ನು ಕೆತ್ತಿದಂತಹ ಶಿಲ್ಪಿ ಶ್ರೀ ರಾಜೀವ್ ರಾವುತ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಪ್ರೀತಿಯ ಸತ್ಕಾರವನ್ನು ಮಾಡಬೇಕು ಅಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀ ರಾಜೀವ್ ರಾವುತ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಮಾನ್ಯ ಶ್ರೀ ಬಿ ಶಂಕರಾನಂದ ಅವರ ವ್ಯಕ್ತಿತ್ವ ಕಣ್ಮುಂದೆ ಬರೋದು ಅವರ ಮೂರ್ತಿಯನ್ನು ನೋಡಿದಾಗ. ಅಂಥ ಒಂದು ಸುಂದರ ಮೂರ್ತಿಯನ್ನು ಕಟೆದು ನಿಲ್ಲಿಸಿದಂತಹ ಶಿಲ್ಪಿ ಶ್ರೀ ರಾಜೀವ್ ರಾವುತ್ ಅವರು ತಮ್ಮ ಮುಂದೆ ಇದ್ದಾರೆ. ಜೋರಾದ ಚಪ್ಪಾಳೆಗಳು ಅವರಿಗೆ. ಮಾನ್ಯ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಕಾರ್ಯವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಂದ ಪುಷ್ಪಾರ್ಪಣೆ. ಶ್ರೀ ರಾಜೀವ್ ರಾವುತ್ ಅವರಿಗೆ ಅಭಿನಂದನೆಗಳು, ಧನ್ಯವಾದ. ಬಂಧುಗಳೇ, ರಾಷ್ಟ್ರ ಕಟ್ಟುವ ಕಾರ್ಯದೊಳಗ ತಮ್ಮ ತನುಮನವನ್ನೇ ಅರ್ಪಿಸಿ ಅಪೂರ್ವ ಕೈಂಕರ್ಯ ಕೈಗೊಂಡಂತಹ ಬೆಳಗಾವಿಯ ಹೆಮ್ಮೆಯ ಪುತ್ರ ಶ್ರೀ ಬಿ ಶಂಕರಾನಂದ ಅವರ ಬಗ್ಗೆ ಮಾತಾಡಲಿಕ್ಕೆ ಈಗ ತಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀ ಮಹಾಂತೇಶ್ ಕವಟಗಿಮಠ್ ಅವರು. ಶ್ರೀ ಮಹಾಂತೇಶ್ ಕವಟಗಿಮಠ್. ಶ್ರೀ ಸಂಜೀವ್ ಅವರು ವಂದನಾರ್ಪಣೆಯನ್ನು ಸಲ್ಲಿಸಬೇಕು. ಶ್ರೀ ಸಂಜೀವ್ ಬಾಣೆ ಅವರು ವಂದನಾರ್ಪಣೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಸಂಜೀವ್ ಬಾಣೆ. ಇವತ್ತಿನ ಶ್ರೀ ಬಿ ಶಂಕರಾನಂದಜಿ ಪುತ್ಳೆ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಅವರೇ, ಪ್ರಭಾಕರ್ ಕೋರೆ ಅವರೇ, ಮಹಾಂತೇಶ್ ಕವಟಗಿಮಠ್ ಅವರೇ, ಪ್ರಕಾಶ್ ಹುಕ್ಕೇರಿ ಅವರೇ, ಘಾಟ್ಗೆ ಸಾಹೇಬ್ರೆ, ಚಿಂಗ್ಳೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಇದ್ದಂಥ ಎಲ್ಲ ಗಣ್ಯಮಾನ್ಯರೇ, ಇವರು ಅನ್ನದೇ ಎಲ್ಲ ಗಣ್ಯಮಾನ್ಯರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮಗೆಲ್ಲರಿಗೆ ಧನ್ಯವಾದಗಳು ಸಲ್ಲಿಸ್ತೇವೆ. ವಂದನಾ ಪ್ರಶಸ್ತಿ. ಅಲ್ಲಿ ಫೋಟೋ ತೆಗೆಸೋದು ಎಲ್ಲ ಫ್ಯಾಮಿಲಿ ಅದು ಬಿಟ್ಟು ಹೊರಗೆ ಹೋಗಾರ ಎಲ್ಲಕ್ಕಿಂತ ಭಾರಿ ಅಂದರೆ ಇದು ಸಾಹೇಬ್ ಈಗ ಅವರ ಅಭಿಮಾನಿಗಳು ಅಂದ್ರೆ ನೀವು ಒಂದ್ಸಲ ಜನರಿಗೆ ಸೆಕ್ರೆಟರಿ ಆಗ್ತೀರಾ ಜನರಿಗೆ ಸೆಕ್ರೆಟರಿ